ತನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಬಹಳ ಸಿಟ್ಟು ಬರುತ್ತೆ ಅವನಿಗೆ. ತನ್ನ ತಂದೆಗೆ ಯಾರು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು, ಸತ್ತ ಹಾವಿನ ಹೆಣವನ್ನು ಯಾರು ಹಾಕಿದ್ದು ಅಂತ ವಿಚಾರ ಮಾಡಿದಾಗ ಅವನಿಗೆ ಗೊತ್ತಾಗತ್ತೆ, ಪರೀಕ್ಷಿತ ಮಹಾರಾಜ ಬಂದು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಹಾಗಾಗಿ ಸಿಟ್ಟುಕೊಂಡಂತಹ ಋಷಿ ಏನು ಮಾಡ್ತಾನೆ, ಈ ಕೆಲಸ ಮಾಡಿರ್ತಕ್ಕಂತಹ ಮಹಾರಾಜ 7 ದಿವಸಗಳ ಕಾಲದ ಒಳಗಡೆ, 7ನೇ ದಿವಸದ ಸಂಜೆಯ ಒಳಗಡೆ ಸತ್ತು ಹೋಗಬೇಕು. ಅದು ಹೇಗೆ, ಹಾವಿನಿಂದನೇ ಸಾಯಬೇಕು ಅಂತ ಶಾಪ ಕೊಟ್ಬಿಡ್ತಾನೆ. ಶಾಪದ ವಿಚಾರ ಮಹಾರಾಜನಿಗೆ ತಿಳಿಯಿತು. ಈಗ ಸತ್ತು ಹೋಗ್ತೀನಿ ಅಂತ ಗೊತ್ತಾಯ್ತು ಅವನಿಗೆ. ಏನು ಮಾಡಬೇಕು, ಅಯ್ಯೋ ನಾನು ಸಾಯ್ತೀನಲ್ಲ ಅಂತ ಯೋಚನೆ ಮಾಡ್ತಾನೆ. ಒಂದೇ ಕಲ್ಲಿನಲ್ಲಿ ಒಂದು ಮಹಾ ಅರಮನೆಯನ್ನು ಕಟ್ಟಿಸ್ತಾನೆ 1 ದಿವಸದ ಒಳಗಾಗಿ. ಅಲ್ಲಿ ತುಂಬ ಸೇನೆಯ ಸರ್ಪಗಾವಲು ಎನ್ನುವಂಥ ರೀತಿಯಲ್ಲಿ ಕಾವಲುಗಾರರು. ಒಂದು ಸೊಳ್ಳೆಯೋ ನೊಣವೋ ಒಳಗೆ ಹೋಗಬೇಕು ಅಂದರೂ ಕೂಡ 4 ಬಾರಿ ಸೈನಿಕರಿಂದ ಪರೀಕ್ಷೆಗೆ ಒಳಗಾಗಿ ಹೋಗಬೇಕು. ಅಷ್ಟು ರೀತಿಯಾಗಿರ್ತಕ್ಕಂಥ ಕಾವಲನ್ನು ಅವನು ಮಾಡಿದ್ದ. ಅಂತಹ ಸಂದರ್ಭದಲ್ಲಿ ಆದರೂ ಇನ್ನೂ ಸೇಫ್ಟಿ ಮೆಜರ್ಮೆಂಟ್ ಎನ್ನುವಂಥ ರೀತಿಯಲ್ಲಿ ವೈದ್ಯರನ್ನು, ಪುರೋಹಿತರನ್ನು, ವಿಷವನ್ನು ತೆಗೆಯುವಂಥವ್ರನ್ನ ಎಲ್ಲರನ್ನು ಕೂಡ ತನ್ನ ಸುತ್ತಲೂ ಅವನು ಇಟ್ಕೊಂಡಿದ್ದ. ಯಾಕೆ, ಯಾವುದೋ ಒಂದು ಮಾಯದಲ್ಲಿ ಬಂದುಬಿಟ್ರೆ, ಹಾವು ಬಂದನ್ನು ಕಚ್ಚಿದರೆ ಅವರು ನನ್ನನ್ನು ಗುಣಪಡಿಸಲಿ ಎನ್ನುವಂಥ ರೀತಿಯಲ್ಲಿ. ಹೀಗಿರುವಾಗ 1 ದಿನ ಕಳೀತು, ಯಾವುದೇ ರೀತಿಯಾಗಿರ್ತಕ್ಕಂಥ ಹಾವುಗಳು ಬರಲಿಲ್ಲ. 2 ದಿನ ಕಳೀತು, 3, 4, 5, 6, 7 ದಿವಸಗಳು ಕಳೆದೇ ಹೋದವು. 7ನೆಯ ದಿವಸದಲ್ಲಿ ಸಂಜೆಯ ಹೊತ್ತಿನಲ್ಲಿ ಅವನಿದ್ದಾನೆ. ರಾಜನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇವತ್ತು ರಾತ್ರಿ ಕಳೀತು ಅಂತಂದರೆ ನಾನಿನ್ನು ಚಿರಾಯುವಾಗಿ ಬದುಕಬಲ್ಲೆ ಅಂತ ಅವನಿಗೆ ಅರ್ಥ ಆಯಿತು. ಆಗ ಶಾಪದ ಫಲ, ಋಷಿಗಳಿಂದ ಬಂದಿರತಕ್ಕಂಥ ಒಂದು ಶಾಪವಾಗಲಿ ವರವಾಗಲಿ ಫಲಿಸದೇ ಇರೋದೇ ಇಲ್ಲ, ಅದು ಖಂಡಿತವಾಗಲೂ ಫಲಿಸತ್ತೆ. ಹಾಗೆ ಅದೇ ಮಾತಿನ ಪ್ರಕಾರವಾಗಿ ತಕ್ಷಕ ಎನ್ನುವಂತಹ ಸರ್ಪ ಈ ರಾಜನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಬಹಳ ಪ್ರಯತ್ನಪಟ್ಟು ಕಟ್ಟ ಕಡೆಯಲ್ಲಿ ತನ್ನ ಸರ್ಪಗಳ ಸಂಗಡಿಗರಿಗೆ ಹೇಳ್ತಾನೆ, ನೀವೆಲ್ಲರೂ ಕೂಡ ಒಂದು ಬ್ರಾಹ್ಮಣರ ವೇಷವನ್ನು ಧರಿಸಿ ಅರಮನೆಯ ಒಳಗೆ ಹೋಗುವಾಗ ಒಂದು ಬುಟ್ಟಿಯಲ್ಲಿ ಹಣ್ಣುಗಳನ್ನು ಇಟ್ಟುಕೊಂಡು ಹೋಗಿ, ಆ ಹಣ್ಣಿನ ರೂಪವನ್ನು ನಾನು ಪಡೆದು ಒಳಗಡೆಗೆ ಬರ್ತೇನೆ ಅಂತ ಹೇಳ್ತಾನೆ. ಫುಲ್ ವಿಡಿಯೋ ನೋಡಲು ಈ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.